ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು 1 ಕಪ್ ಗೋಧಿ ಹಿಟ್ಟು ಹಾಗೆ 2 ಸ್ಪೂನ್ ತುಪ್ಪ ಇತ್ತು ಅಂದರೆ ಸಾಕು. ಈ ರೀತಿ ಬಾಯಲ್ಲಿಟ್ಟರೆ ಕರಗುವಂಥ ಹೆಲ್ದಿ ಆಗಿರತಕ್ಕಂಥ ಯಾವುದೇ ರೀತಿಯ ಸಕ್ಕರೆನೇ ಬಳಸದೆ ಬಾಯಲ್ಲಿಟ್ಟರೆ ಕರಗುವಂಥ ಒಂದು ಗೋಧಿ ಹಿಟ್ಟಿನ ಹಲ್ವನ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬಾ ಆರೋಗ್ಯಕರವಾಗಿರ್ತಕ್ಕಂಥ ಒಂದು ರೆಸಿಪಿ. ಹಾಗೆ ಒಂದು 10 ನಿಮಿಷದಲ್ಲಿ ಈ ಒಂದು ಸ್ವೀಟ್ನ ನಾವು ಮಾಡ್ಕೊಳ್ಬೋದು. ಮಾಡೋ ವಿಧಾನ ಹೇಗೆ ಅಂತ ನೋಡ್ಕೊಂಡು ಬಿಡೋಣ. ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಲೋ ಫ್ಲೇಮಲ್ಲಿ ಗ್ಯಾಸ್ನ ಆನ್ ಮಾಡಿಟ್ಕೊಂಡು ಇವಾಗ 1 ಕಪ್ಪಿಂದ 3/4 ಕಪ್ ಆಗುವಷ್ಟು ಸ್ವೀಟ್ ಜಾಸ್ತಿ ತಿನ್ನೋದಾಯಿತು ಅಂತಂದರೆ 1 ಕಪ್ ಆಗುವಷ್ಟು ಪುಡಿ ಮಾಡಿರ್ತಕ್ಕಂಥ ಬೆಲ್ಲನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಅದೇ ಕಪ್ಪಿಂದ 1 ಕಪ್ಪು ಅಥವಾ ಅರ್ಧ ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಬೆಲ್ಲನ ನಾವು ಕರಗಿಸ್ಕೊಳ್ಬೇಕು. ನೋಡಿ, ಇಲ್ಲಿ ಯಾವುದೇ ರೀತಿಯ ಪಾಕ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಬೆಲ್ಲನ ನಾವು ಕರಗಿಸ್ಕೊಂಡ್ರೆ ಸಾಕು. ಈ ರೀತಿ ಒಂದು ಸ್ವಲ್ಪ ಬೆಲ್ಲ ಕರಗೋವರೆಗೂ ಕೈ ಆಡಿಸ್ತಾ ಬನ್ನಿ. ಹಾಗೆ ಈ ರೀತಿ ಬೆಲ್ಲನ ಕರಗಿಸ್ಕೊಳ್ಳೋದಕ್ಕೆ ನಿಮಗೆ ಇಷ್ಟ ಇಲ್ಲ ಅಂತಂದರೆ ಸಪ್ರೇಟಾಗಿ ನೀರಲ್ಲಿ ಒಂದು ಅರ್ಧ ಗಂಟೆ ಅಥವಾ ಒಂದು 20 ನಿಮಿಷ ಬೆಲ್ಲನ ಹಾಕಿಟ್ರೂ ಕೂಡ ಬೆಲ್ಲ ಕರಗ್ಕೊಂಡಿರುತ್ತೆ. ಹಾಗಾಗಿ ಬೆಲ್ಲದ ನೀರು ಕೂಡ ರೆಡಿಯಾಗಿರುತ್ತೆ. ಈ ರೀತಿ ಇಷ್ಟ ಇಲ್ಲಾಂದ್ರೆ ಆ ರೀತಿ ಕೂಡ ಮಾಡ್ಕೊಳ್ಬೋದು. ಹಾಗೆ ಇನ್ಸ್ಟೆಂಟಾಗಿ ಮಾಡೋಣ ಅನ್ನೋದಕ್ಕೋಸ್ಕರ ನಾನು ಈ ರೀತಿ ಗ್ಯಾಸ್ ಮೇಲೆ ಇಟ್ಕೊಂಡು ಬೆಲ್ಲನ ಕರಗಿಸ್ಕೊಂಡಿದ್ದೀನಿ. ಇವಾಗ ಇದು ಕರಗಿದೆ. ಗ್ಯಾಸ್ನ ಆಫ್ ಮಾಡಿ ಇದು ತಣ್ಣಗಾಗಲಿಕ್ಕೆ ಬಿಟ್ಬಿಡೋಣ. ಇವಾಗ ನೋಡಿ, ಅದೇ ಪಾತ್ರೆ ತೊಗೊಂಡಿದ್ದೀನಿ. ಮತ್ತು ನಾವು ಗ್ಯಾಸ್ನ ಲೋ ಫ್ಲೇಮಲ್ಲಿ ಆನ್ ಮಾಡಿಕೊಂಡು ಒಂದು 2 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ಬೇಕು. 2 ಸ್ಪೂನ್ ನಿಮಗೆ ತುಪ್ಪ ಇಷ್ಟ ಇಲ್ಲ ಅಂತಂದರೆ 1 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ಬೋದು. ಇಲ್ಲಿ 2 ಸ್ಪೂನ್ ನಾನು ಬಳಸ್ಕೊಂಡಿರೋದು. ಹಾಗೆ ಒಂದು ಸ್ವಲ್ಪ ತುಪ್ಪ ಬಿಸಿ ಆದ ತಕ್ಷಣ ಯಾವ ಕಪ್ಪಿಂದ ಅಥವಾ ಯಾವ ಬೌಲಿಂದ ಬೆಲ್ಲನ ಬಳಸ್ಕೊಂಡಿದ್ದೆ ಅದೇ ಒಂದು ಬೌಲ್ ಅಥವಾ ಅದೇ ಒಂದು ಕಪ್ಪಿಂದ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಸಾಣಿಸಿರ್ತಕ್ಕಂಥ ಗೋಧಿ ಹಿಟ್ಟನ್ನು ತೊಗೊಳ್ಬೇಕು. ಇವಾಗ ಇದನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಈ ಹಿಟ್ಟು ಘಮ ಬಿಡೋವರೆಗೂ ನಾವು ಹುರ್ಕೊಳ್ಬೇಕಾಗತ್ತೆ. ನೆನಪಿರಲಿ, ಸೀದಿಸ್ಕೊಳ್ಬಾರ್ದು. ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ. ಎಲ್ಲಿವರೆಗೂ ಅಂತಂದರೆ ಘಮ ಬಿಟ್ಕೊಳ್ಬೇಕು. ಅಲ್ಲಿವರೆಗೂ ಲೋ ಟು ಮೀಡಿಯಮ್ ಫ್ಲೇಮಲ್ಲಾದರೂ ಇಟ್ಕೊಂಡು ಹುರ್ಕೊಳ್ಬೋದು. ಆದರೆ ಕೈ ಬಿಡದೆ ಕಲಿಸ್ತಾ ಬನ್ನಿ. ನೋಡಿ, ಇವಾಗ ಘಮ ಬಿಟ್ಕೊಂಡಿದೆ. ಒಂದು ಲೋ ಫ್ಲೇಮಲ್ಲಿ ಆಯಿತು ಅಂದರೆ ಒಂದು 10 ನಿಮಿಷ ಹಿಡಿಯುತ್ತೆ. ನೀವು ಮೀಡಿಯಮ್ ಫ್ಲೇಮಲ್ಲಿ ಕೈ ಬಿಡದೆ ಕಲಿಸ್ತಾ ಬಂದ್ರಿ ಅಂತಂದರೆ ಒಂದು 2-3 ನಿಮಿಷಕ್ಕೇ ಘಮ ಬಿಟ್ಕೊಳ್ಳುತ್ತೆ. ಈ ರೀತಿ ಹಾಕಿರ್ತಕ್ಕಂಥ ತುಪ್ಪದಲ್ಲಿ ಕರೆಕ್ಟಾಗಿ ಹಿಟ್ಟು ಕಲ್ತ್ಕೊಂಡಿರಬೇಕು. ಈ ರೀತಿ ಕಟ್ಟಿದಾಗ ಒಂದು ಸ್ವಲ್ಪ ಅಂಟ್ತಿರಬೇಕು ಹಿಟ್ಟು, ಅಂದರೆ ಒಂದೇ ರೀತಿಯಲ್ಲಿ ಕಟ್ಕೊಳಕ್ಕೆ ಬರಬೇಕು. ಆ ರೀತಿ ಆದಾಗ ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇವಾಗ ನಾವು ಬೆಲ್ಲದ ನೀರನ್ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ನಾನಿಲ್ಲಿ ಸೋಸ್ಕೊಳ್ತಿದ್ದೀನಿ. ನೋಡಿ, ಇಷ್ಟೇ ನೀರು ಬೇಕು ಅಂತಲ್ಲ, ಮೊದಲಿಗೆ ಒಂದ್ಸರಿ ಹಾಕ್ಕೊಳ್ಳೋಣ. ಜಾಸ್ತಿ ನೀರೂ ಆಗಬಾರ್ದು, ಜಾಸ್ತಿ ಗಟ್ಟಿನೂ ಆಗಬಾರ್ದು. ಹಾಗೆ ಇಲ್ಲಿ ಬೆಲ್ಲನ ತೊಗೊಂಡಿರೋದ್ರಿಂದ ಬೇಗ ಗಟ್ಟಿ ಅನಿಸುತ್ತೆ ಹಿಟ್ಟಿನ ಜೊತೆ ಹೊಂದ್ಕೊಂಡಾಗ. ಆ ರೀತಿ ಏನಾದರೂ ಆಯಿತು ಅಂತಂದರೆ ನೀವು ಮತ್ತೆ 1 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ಬೋದು. ಕರೆಕ್ಟಾಗೇ ಬರುತ್ತೆ, ಏನೂ ಪರವಾಗಿಲ್ಲ. ಈ ರೀತಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಕಲಿಸ್ತಾ ಬನ್ನಿ. ನೋಡಿ, ನಿಮ್ಗೆ ಅನ್ನಿಸ್ತಿರ್ಬೋದು ಹಿಟ್ಟು ಗಟ್ಟಿಯಾಗಿದೆ ಅಂತಂದು. ಈ ಟೈಮಲ್ಲಿ ನಾನು ನಿಮಗೆ ತೋರಿಸ್ಲಿಕ್ಕೆ ಅಂತಲೇ ಬೆಲ್ಲಕ್ಕೆ ನೀರು ಸೇರಿಸ್ಕೊಂಡಿಲ್ಲ. ಬೆಲ್ಲ ನೀರು ಮಾಡಿರ್ತೀವಲ್ಲ ಆವಾಗಲೇ ಈ ರೀತಿ ಇನ್ನೊಂದು ಅರ್ಧ ಕಪ್ಪು ನೀರು ಸೇರಿಸ್ಕೊಂಡು ಬೆಲ್ಲದ ನೀರನ್ನ ಜಾಸ್ತಿ ಮಾಡ್ಕೊಳ್ಬೋದು. ಆದರೆ ನಾನು ನಿಮಗೆ ತೋರಿಸೋದಕ್ಕಂತಲೇ ಸಪ್ರೇಟಾಗಿ ಬೆಲ್ಲದ ನೀರು ಹಾಕಾದ್ಮೇಲೆ ಇನ್ನೊಂದು ಅರ್ಧ ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ಕಲಿಸಿದಾಗ ಕರೆಕ್ಟಾಗಿ ಆ ಒಂದು ಗೋಧಿ ಹಿಟ್ಟು ಬೆಲ್ಲದ ಪಾಕದ ಜೊತೆಗೆ ಕಲಿತ್ಕೊಳ್ಳುತ್ತೆ. ನಾನಿಲ್ಲಿ ಬೇಕು ಅಂತ ಇನ್ನೊಂದು ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಈ ರೀತಿ ಇಷ್ಟ ಇಲ್ಲ ಅಂತಂದರೆ ನಾವು ಮೊದಲಿಗೆ 2 ಸ್ಪೂನ್ ತುಪ್ಪ ಹಾಕಿತ್ತಲ್ಲ ಅದೇ ಒಂದು ತುಪ್ಪದಲ್ಲೇ ಸಾಕಾಗಿರುತ್ತೆ. ಬೆಲ್ಲದಿಂದ ಸ್ವೀಟ್ ಮಾಡ್ತಿರೋದ್ರಿಂದ ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಏಲಕ್ಕಿನ ಜಜ್ಜಿ ಸೇರಿಸ್ಕೊಳ್ತಿದ್ದೀನಿ. ನೆನಪಿರಲಿ, ಇಲ್ಲಿ ಎಕ್ಸ್ಟ್ರಾ ನೀರು ಹಾಕಿರೋದ್ರಿಂದ ಸ್ವೀಟ್ ಹಾಳಾಗುತ್ತೆ ಅನ್ನೋ ಒಂದು ನಿಮಗೆ ಡೌಟ್ ಬೇಡ. ಯಾಕಂದರೆ ಗ್ಯಾಸ್ನ ನಾವಿನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀವಿ. ಸಕ್ಕರೆ ಏನಾದರೂ ಬಳಸಿತ್ತು ಅಂದರೆ ಈ ತೊಂದರೆ ಇರೋದಿಲ್ಲ. ಇಲ್ಲಿ ಬೆಲ್ಲ ಬಳಸಿರೋದ್ರಿಂದ ಬೇಗ ಗಟ್ಟಿಯಾಗುತ್ತೆ. ಹಾಗಾಗಿ ಎಕ್ಸ್ಟ್ರಾ ನೀರನ್ನ ಸೇರಿಸ್ಕೊಂಡಿದ್ದೀನಿ. ಆ ರೀತಿ ನೀರು ಸೇರಿಸೋದ್ರಿಂದ ಈ ಹಲ್ವಾ ಅಥವಾ ಗೋಧಿ ಹಿಟ್ಟಿನ ಸ್ವೀಟು ಕೆಡೋದಿಲ್ಲ. ನೋಡಿ, ಈಗ ಮತ್ತೆ ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ಗ್ಯಾಸ್ ಆಫ್ ಮಾಡಿಲ್ಲ. ಈ ರೀತಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಏನಾದರೂ ಗಂಟುಗಳಿತ್ತು ಅಂತಂದರೆ ಹೊಡಿತಾ ಬನ್ನಿ. ಈ ರೀತಿ ಮಾಡಿದಾಗ ಕರೆಕ್ಟಾಗಿ ಕೆಳಗಡೆ ಅಂದರೆ ಪಾತ್ರೆಗೂ ಅಂಟ್ಕೊಳ್ಬಾರ್ದು, ಈ ಒಂದು ಸ್ಪೂನಿಗೆ ಕೂಡ ಅಂಟ್ಕೊಳ್ಬಾರ್ದು. ಈ ರೀತಿ ಹಲ್ವಾ ರೆಡಿ ಆಗಬೇಕು. ನಿಮಗೆ ತುಪ್ಪ ಜಾಸ್ತಿ ಇಷ್ಟ ಇರೋದಾದರೂ ಅಂದರೆ ತಿನ್ನೋದಾಯಿತು ಅಂತಂದರೆ ಇನ್ನೊಂದು 2 ಸ್ಪೂನ್ ತುಪ್ಪ ಹಾಕ್ಕೊಂಡ್ರು ತುಂಬಾ ರುಚಿಯಾಗಿರ್ತಕ್ಕಂಥ ಹೆಲ್ದಿಯಾಗಿರ್ತಕ್ಕಂಥ ಒಂದು ಸ್ವೀಟ್ ರೆಡಿಯಾಗಿರುತ್ತೆ. ನೋಡಿ, ಈ ರೀತಿ ಮಗಸ್ತಾ ಬನ್ನಿ. ಎಲ್ಲಿವರೆಗೂ ಅಂದರೆ ಹಾಕಿರೋ ತುಪ್ಪ ನಮಗೆ ಕಾಣಿಸ್ಬೇಕು ಅಲ್ಲಿವರೆಗೂ. ಇಲ್ಲ ಅಂತಂದರೆ ಪರವಾಗಿಲ್ಲ, ಇಂತಿಷ್ಟೇ ಟೈಮ್ ಅಂತೇನಿಲ್ಲ. ಈ ರೀತಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಮಾಡಿದಾಗ ಕೈಗೆ ಅಂಟಬಾರ್ದು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬರ್ತಿದೆ ಅಂತ.
ಈ ರೀತಿ ಕೈಗೆ ಅಂಟದೇ ಇರೋ ರೀತಿಯಲ್ಲಿ ರೆಡಿಯಾಗಿರಬೇಕು. ಏಕೆಂದರೆ ನಾವು ಗೋಧಿ ಹಿಟ್ಟನ್ನ ಹುರ್ಕೊಂಡಿರ್ತೀವಲ್ಲ, ಮತ್ತೆ ಇಲ್ಲಿ ಜಾಸ್ತಿ ನಾವು ಒಂದು ಫ್ರೈ ಮಾಡಬೇಕು, ತುಪ್ಪ ಬಿಟ್ಕೊಳ್ಳೋವರೆಗೂ ವೇಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಇವಾಗ ನೋಡಿ ಗೋಧಿ ಹಿಟ್ಟಿನ ಸ್ವೀಟು ರೆಡಿಯಾಗಿದೆ. ಈಗ ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ. ನಿಮಗೇನಾದರೂ ಇದಕ್ಕಿಂತ ತಿಳಿಬೇಕು ಅಥವಾ ಇನ್ನೂ ಸಾಫ್ಟ್ ಆಗಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ನೀರನ್ನ ನಾನು ಸೇರಿಸಿದ್ನಲ್ಲ, ಆ ಟೈಮಲ್ಲಿ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ನೀರನ್ನ ಆ್ಯಡ್ ಮಾಡ್ಕೊಳ್ಬೋದು. ನಾನು ಇದೇ ಒಂದು ಹಂತದಲ್ಲಿ ಅಥವಾ ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಇರಲಿ ಅನ್ನೋದಕ್ಕೋಸ್ಕರ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನ ಮಾತ್ರ ಸೇರಿಸ್ಕೊಂಡಿದ್ದೆ. ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ ಅಂತ. ನೀವು ಈ ಒಂದು ಸ್ವೀಟ್ನ ಉಂಡೆ ಆದರೂ ಕಟ್ಕೊಳ್ಬೋದು ಅಥವಾ ತಟ್ಟೆಗೆ ಹಾಕಿ ನಿಮಗೆ ಯಾವ ರೀತಿ ಶೇಪ್ ಬೇಕೋ ಆ ರೀತಿ ಮಾಡ್ಕೊಳ್ಬೋದು. ನಾನಿಲ್ಲಿ ಜಸ್ಟ್ ಒಂದು ಉಂಡೆ ರೀತಿಯಲ್ಲಿ ಕಟ್ಟಿ ಒಂದೇ ಒಂದು ಸ್ಪೂನಿಂದ ಒಂದು ಸ್ವಲ್ಪ ಸ್ಪೂನಿಗೆ ತುಪ್ಪ ಹಚ್ಕೊಂಡಿದ್ದೀನಿ. ಈ ರೀತಿ ಮಾಡೋದ್ರಿಂದ ಒಂದು ಸ್ಟ್ರಕ್ಚರ್ ಬರುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ತೋರಿಸ್ತಿದ್ದೀನಿ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ಈ ಒಂದು ಸ್ವೀಟ್ನ ರೆಡಿ ಮಾಡ್ಕೊಳ್ಬೋದು. ಒಟ್ಟಲ್ಲಿ ಈ ರೀತಿ ರೆಡಿ ಆದಮೇಲೆ ನಿಮಗೆ ಬೇಕಾದಂಥ ರೀತಿಯಲ್ಲಿ ಆಕಾರ ಕೊಟ್ಕೊಳ್ಳಿ. ನೋಡಿ ತುಂಬಾ ಹೆಲ್ದಿಯಾಗಿರ್ತಕ್ಕಂಥ ಒಂದು ಸ್ವೀಟ್ ರೆಸಿಪಿ, ಅಷ್ಟೇ ಇನ್ಸ್ಟೆಂಟಾಗಿ ಆಗ್ತಕ್ಕಂಥ ಒಂದು ಸ್ವೀಟು. ತುಪ್ಪನೂ ಜಾಸ್ತಿ ತೊಗೊಳ್ಳೋದಿಲ್ಲ, ಹಾಗೆ ಬೆಲ್ಲದಿಂದ ಮಾಡಿರ್ತಕ್ಕಂಥ ಒಂದು ಸ್ವೀಟು. ನೋಡಿ ಬೇಕು ಅಂದರೆ ನಿಮಗೆ ಹಿಟ್ಟನ್ನು ಕಲಿಸುವಾಗ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಮಾಡಿಲ್ಲ. ನೀವು ಬೇಕು ಅಂತಂದರೆ ಸಣ್ಣದಾಗಿ ಕಟ್ ಮಾಡಿ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಳ್ಬೋದು. ಹೆಲ್ದಿಯಾಗಿರ್ತಕ್ಕಂಥ ಒಂದು ಗೋಧಿ ಹಿಟ್ಟಿನ ಬೆಲ್ಲದ ಸ್ವೀಟು ಕೇವಲ 10 ನಿಮಿಷದಲ್ಲಿ ನಾವು ಈ ರೀತಿಯಾಗಿ ಮಾಡ್ಕೊಳ್ಬೋದು. ಒಂದ್ಸರಿ ಟ್ರೈ ಮಾಡಿ. ಈ ಹಿಂದೆ ಕೂಡ ನನ್ನ ಚಾನಲ್ನಲ್ಲಿ ಹಲವಾರು ರೀತಿಯ ಗೋಧಿ ಹಿಟ್ಟಿನ ಸ್ವೀಟ್ ಆಗಿರ್ಬೋದು ಅಥವಾ ಸ್ನ್ಯಾಕ್ಸ್ ರೆಸಿಪಿಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂತಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಈ ಒಂದು ಗೋಧಿ ಹಿಟ್ಟಿನ ಹಲ್ವಾ ಅಥವಾ ಈ ಒಂದು ಗೋಧಿ ಹಿಟ್ಟಿನ ಸ್ವೀಟು ನೀವು ಎಷ್ಟೊತ್ತವರೆಗೂ ಇಟ್ಟರು ನಾವು ಯಾವ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿರ್ತೀವಿ ಅದೇ ರೀತಿಯಲ್ಲಿರುತ್ತೆ. ಗಟ್ಟಿ ಅಂತೂ ಆಗೋದಿಲ್ಲ. ಒಂದು 2-3 ದಿನ ಅಥವಾ ಒಂದು 4-5 ದಿನ ಆದರೂ ಇಟ್ಕೊಂಡು ತಿನ್ಬೋದು. ಯಾಕಂದರೆ ನಾವು ಗೋಧಿ ಹಿಟ್ಟನ್ನು ಹುರಿದು ಮಾಡಿರೋದ್ರಿಂದ ಎಲ್ಲೂ ಹಾಳಾಗೋದಿಲ್ಲ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ನೀವು ಬೇಕು ಅಂದರೆ ಇನ್ನೂ 2 ಸ್ಪೂನ್ ತುಪ್ಪನ ಜಾಸ್ತಿ ಹಾಕ್ಕೊಂಡು ಮಾಡಿದ್ದಾಯಿತು ಅಂತಂದರೆ ತುಂಬಾ ಆಯಿಲಿಯಾಗಿ ಹಾಗೆ ಬಾಯಲ್ಲಿಟ್ಟರೆ ಕರಗುವಂಥ ಸ್ವೀಟ್ ರೆಡಿಯಾಗಿರುತ್ತೆ. ಹಾಗಂತ 2 ಸ್ಪೂನ್ ಹಾಕಿರೋ ತುಪ್ಪದಿಂದ ಸ್ವೀಟ್ ಚೆನ್ನಾಗಿರಲ್ಲ ಅಂತಲ್ಲ. ತುಪ್ಪ ತಿನ್ನೋದಾಯ್ತು ಅಂದರೆ ಇನ್ನೊಂದು 2 ಸ್ಪೂನ್ ಬಳಸ್ಕೊಳ್ಳಿ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಹಾಗಾಗಿ ಹೇಳ್ತಿರೋದು. ನೋಡಿ ಇದೇ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನೀವು 2-3 ದಿನ ಇಟ್ಕೊಂಡು ತಿಂದಾಗ ಕೂಡ ಇದೇ ಒಂದು ಕನ್ಸಿಸ್ಟೆನ್ಸಿಲಿರುತ್ತೆ, ಗಟ್ಟಿ ಆಗೋದಿಲ್ಲ. ಹಾಗಾಗಿ ಒಂದ್ಸರಿ ಟ್ರೈ ಮಾಡಿ. ಐ ಹೋಪ್ ಇವತ್ತು ಮಾಡಿರ್ತಕ್ಕಂಥ ಗೋಧಿ ಹಿಟ್ಟಿನ ಸ್ವೀಟ್ ರೆಸಿಪಿ ನಿಮಗೆ ಬಹಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.